ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಏನಂತಂದರೆ 2 ಟೈಪ್ಸ್ ಆಫ್ ಪ್ಲೀಟಿಂಗ್ ಮಾಡ್ತಾಯಿದ್ದೀನಿ, ಪ್ರೀ ಪ್ಲೀಟಿಂಗ್ ಸ್ಯಾರಿ. ಅದರಲ್ಲಿ ಈಗ ನಾನು ಮಾಡ್ತಾ ಇರೋದು ಪ್ಲಫಿ ಪ್ಲೀಟ್ ಅಂತ. ಫಸ್ಟಿಗೆ ನಾನು ಪ್ಲೀಟಿಂಗ್ ಮಾಡಿಕೊಂಡು ಕ್ಲಿಪ್ ಅಟ್ಯಾಚ್ ಮಾಡಿ ಈವನ್ ಆಗಿ ಸೆಟ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಕಾಣಿಸ್ತಿದೆ ಅನಿಸುತ್ತೆ, ಸ್ವಲ್ಪ ನಿಧಾನ ಆಗತ್ತೆ. ಪಿನ್ನನ್ನು ನಾವು ಒನ್ ಲೇಯರ್ ಆದಮೇಲೆ ಹಾಕೊಳ್ಳೋದ್ರಿಂದ ಮೇಲೆ ಎಲ್ಲೂ ಪಿನ್ ಕಾಣಿಸೋದಿಲ್ಲ, ನಮಗೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಥರ ಶೋಲ್ಡರ್ ಟು ನಾವು ಲೆಂತ್ ಎಷ್ಟು ಬೇಕೋ ಅಷ್ಟು ಅರೇಂಜ್ ಮಾಡಿಕೊಂಡು ಅಲ್ಲೊಂದು ಪಿನ್ ಮಾಡ್ಕೋಬೇಕಾಗುತ್ತೆ. ಸೊ ಸೆರಗು ರೆಡಿ ಆಗಿದೆ. ಈಗ ಸೆರಗಿಂದ ನಾವು ಎಷ್ಟು ಬ್ರಾಡ್ ಬೇಕು ಅನ್ನೋದು, ಯಾರು ಎಷ್ಟು ದಪ್ಪ ಇದ್ದಾರಾ ಸಣ್ಣ ಇದ್ದಾರಾ ಅನ್ನೋದ್ರ ಮೇಲೆ ಇದನ್ನು ಈವನಾಗಿ ಸೆಟ್ ಮಾಡ್ಕೋಬೇಕು. ಸೊ ದಪ್ಪ ಇರೋರಿಗೆ ನಾವು ಸಣ್ಣ ಮಾಡಿಬಿಟ್ರೆ ಅದು ಸೈಡಲ್ಲೆಲ್ಲ ಕಾಣಿಸೋ ಥರ ಅನಿಸ್ಬಿಡತ್ತೆ. ಸೊ ಈ ಮ್ಯಾಟು ಏನು ಅಂತಂದರೆ ಐರನ್ ಮ್ಯಾಟ್ ಅಂತ. ಇದನ್ನು ನಾವು ಯೂಸ್ ಮಾಡೋದ್ರಿಂದ ಸ್ಯಾರಿ ಯಾವುದೇ ಥರ ಡ್ಯಾಮೇಜ್ ಆಗೋದಿಲ್ಲ. ಇದನ್ನು ನನಗೆ ಪ್ರಿಫರ್ ಮಾಡಿದ್ದು ಅಪ್ಪೋರ್ ಸ್ಕೂಲ್ ಮ್ಯಾಮು. ಅವರು ಸ್ಯಾರಿ ಮಾಡಿಸ್ಕೊಂಡಿದ್ರು. ಸೊ ಈ ಥರ ಮ್ಯಾಟ್ ಯೂಸ್ ಮಾಡಿ ಮ್ಯಾಮ್, ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು. ನಾವು ನಾರ್ಮಲ್ ಐರನ್ ಬಾಕ್ಸ್ ಯೂಸ್ ಮಾಡೋದ್ರಿಂದ ಅದು ಸ್ಯಾರಿ ಸಿಲ್ಕ್ ಅಂತಾರಲ್ವ, ಅದು ಶಿಂಕ್ ಆಗೋ ಥರ ಆಗಿಬಿಡುತ್ತೆ, ಸ್ಯಾರಿ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಪ್ಲಫಿ ಪ್ಲೀಟ್ಸ್ ಆಗಿರೋದ್ರಿಂದ ನಾನು ಅರ್ಧ ಅಷ್ಟು ಐರನ್ ಮಾಡಿಕೊಂಡು ಈ ಥರ ಯಾವುದು ದಪ್ಪ ಇರೋವಂಥದ್ದನ್ನು ಇಟ್ಟು ಪ್ಲಫಿ ಟೈಪಲ್ಲಿ ನಾವು ಅರೇಂಜ್ ಮಾಡ್ಕೋಬೇಕಾಗತ್ತೆ. ಫಸ್ಟಿಗೆ ನಾವು ಫುಲ್ ಐರನ್ ಮಾಡಿಕೊಂಡು ಪ್ಲಫಿ ಮಾಡಬೇಕು, ಇಲ್ಲಾಂದರೆ ಅದು ಕುತ್ಕೊಳ್ಳಲ್ಲ. ನೆಕ್ಸ್ಟ್ ಫೋಲ್ಡಿಂಗಿಗೆ ಬಂದಿದ್ದೀನಿ. ಫೋಲ್ಡಿಂಗಲ್ಲಿ ನೀಟಾಗಿ ಸೆಟ್ ಮಾಡ್ಕೋಬೇಕು, ಎಲ್ಲೂ ಅದು ಮುದ್ದೆ ಥರ ಆಗಬಾರ್ದು. ನೀಟಾಗಿ ನಿಧಾನಕ್ಕೆ ಅರೇಂಜ್ ಮಾಡಿಕೊಂಡು ಫೋಲ್ಡಿಂಗ್ ಮಾಡ್ಕೋಬೇಕು. ನೀಟಾಗಿ ಸೆಟ್ ಮಾಡಿದ್ರೆ ಅದು ಚೆನ್ನಾಗಿ ಬರುತ್ತೆ. ಪ್ಲಫಿ ಪ್ಲೀಟಲ್ಲಿ ತುಂಬ ಚಿಕ್ಕ ಬಾಕ್ಸ್ ಫೋಲ್ಡಿಂಗು ಅದು ಸೆಟ್ ಆಗೋದಿಲ್ಲ. ಸೊ ಸ್ವಲ್ಪ ಲೆಂತಾಗೇ ಇರಬೇಕು. ಆಲ್ಮೋಸ್ಟ್ ಇದನ್ನು ನಾವು ಹ್ಯಾಂಗರಲ್ಲಿ ಮಾಡ್ತೀವಿ. ಸೊ ಹ್ಯಾಂಗರಲ್ಲಿ ಹಾಕ್ಕೊಂಡು ಕ್ಯಾರಿ ಮಾಡೋದಕ್ಕಾಗೋಲ್ಲ ಅನ್ನೋದಕ್ಕಾಗಿ ನಾವು ಕವರ್ ಮಾಡಲೇಬೇಕಾಗತ್ತೆ. ನಾವು ಕ್ಲೈಂಟಿಗೆ ನಾವು ಇನ್ಫಾರ್ಮ್ ಮಾಡಬೇಕು, ಹೋಗಿದ ತಕ್ಷಣ ನೀವು ಕವರಿಂದ ಹೊರಗಡೆ ತೆಗೆದುಬಿಡಿ, ಇಲ್ಲಾಂದರೆ ಪ್ಲಫಿ ಹೊರಟೋಗ್ಬಿಡುತ್ತೆ ಅಂತ ನಾವು ಹೇಳಿದ್ರೆ ಅದು ಚೆನ್ನಾಗಿ ಬರುತ್ತೆ. ನಾವು ನಾರ್ಮಲ್ ಸ್ಯಾರಿ ವೇರ್ ಮಾಡೋದಕ್ಕಿಂತ ಈ ಪ್ರೀ ಪ್ಲೀಟಿಂಗ್ ಐರನ್ ಮಾಡಿ ನಾವು ಸ್ಯಾರಿ ವೇರ್ ಮಾಡಿದಾಗ ಅದ್ರದ್ದು ಲುಕ್ಕೇ ಡಿಫ್ರೆಂಟಾಗಿರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲೂ ಕೂಡ ಬಫ್ ಬರೋದು, ಇರಿಟೇಟ್ ಆಗೋದು ಆ ಥರ ಯಾವುದೇ ರೀತಿ ಆಗೋದಿಲ್ಲ. ಈಗ ಸ್ಯಾರಿ ಫೋಲ್ಡಿಂಗ್ ಮುಗಿದಿದೆ, ಕಂಪ್ಲೀಟ್ ಆಗಿದೆ. ಇದು ಪ್ರೀ ಪ್ಲೀಟಿಂಗ್ ಪ್ಲಫಿ ಸ್ಯಾರಿ ಫೋಲ್ಡಿಂಗು. ಫುಲ್ ಕಂಪ್ಲೀಟ್ ಆಗಿದೆ. ಇದು ನಾರ್ಮಲ್ ಫೋಲ್ಡಿಂಗು. ಇದು ಫಸ್ಟ್ ಟೈಮ್ ಮಾಡಿಬಿಟ್ಟಿದ್ದೆ ನಾನು. ಫ್ಲಫಿ ಪ್ಲೀಟಿಗೆ ನಾವು ನ್ಯೂ ಸ್ಯಾರಿನಲ್ಲಿ ನಾವು ಮಾಡೋದ್ರಿಂದ ಪ್ಲಫಿ ತುಂಬ ಚೆನ್ನಾಗಿ ಬರುತ್ತೆ. ಒನ್ಸ್ ನಾವು ವೇರ್ ಮಾಡಿಬಿಟ್ರೆ ಸ್ಯಾರಿ ಸ್ಮೂತ್ನೆಸ್ ಆಗಿಬಿಡುತ್ತಲ್ಲ, ಸೊ ಪ್ಲಫಿ ಅಷ್ಟು ಕಾಣಿಸೋದಿಲ್ಲ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. Take a